Hello everyone, welcome to Sanmargaha classes. Question number 8 from Coromandel Fishers. What do the following expression refer to? Write in a word or phrase ಅಂತ ಕೇಳಿದ್ದಾರೆ ಮಕ್ಕಳೇ. ಓಕೆನಾ, ಇದನ್ನ ಫ್ರೇಸ್ ಅಲ್ಲಿ ಅಥವಾ ವರ್ಡ್ ಅಲ್ಲಿ ಬರೆಯೋದಿಕ್ಕೆ ಕೇಳಿದ್ದಾರೆ. ಈ ಎಕ್ಸ್ಪ್ರೆಷನ್ ನಿಮ್ಗೆ ಏನನ್ನ ತಿಳಿಸಿಕೊಡುತ್ತೆ? ಪ್ರತಿಯೊಂದಕ್ಕೂ 1 ಮಾರ್ಕ್ ಇರುತ್ತೆ ಮಕ್ಕಳೇ. ಓಕೆ, ಈಚ್ ಒನ್ ಕ್ಯಾರೀಸ್ 1 ಮಾರ್ಕ್. ಓಕೆನಾ? ಸೊ ಇದರಲ್ಲಿ ಎ, ಇದಕ್ಕೆ 1 ಮಾರ್ಕ್. ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್. ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್, ಈ ಅಲೆಯೊಳಗೆ ಹುದುಗಿರುವಂತ ಸಂಪತ್ತು. ಸೊ ಅದನ್ನ ಏನಂತ ಕರೀತಾರೆ ಮಕ್ಕಳೇ? ಇಟ್ ಈಸ್ ನಥಿಂಗ್ ಬಟ್ ಫಿಶ್. ಫಿಶ್ ಏನು? ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್. ಅದನ್ನ ಫಿಶ್ ಅನ್ನ, ಮೀನನ್ನ ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್ಗೆ ಹೋಲಿಸಿದ್ದಾರೆ. ಓಕೆನಾ? ನೆಕ್ಸ್ಟ್ ಬಿ, ಕಿಂಗ್ಸ್ ಆಫ್ ಸಿ. ಯಾರು? ಈ ಸಮುದ್ರದ ರಾಜರು ಅಂದರೆ ಯಾರು ಅಂತ ಕೇಳ್ತಾರೆ. ಫಿಶರ್ ಮೆನ್, ಮೀನುಗಾರರು. ದೇ ಆರ್ ಕಿಂಗ್ಸ್ ಆಫ್ ಸಿ. ಓಕೆ, ದೇ ಆರ್ ಡಿಸ್ಕ್ರೈಬ್ಡ್ ಆಸ್ ದ ಕಿಂಗ್ಸ್ ಆಫ್ ಸಿ. At the fall of the sun. See, at the fall of the sun. Sun fall ಆಗುವಂಥದ್ದು ಅಂತಂದ್ರೆ ಏನು? ಸೂರ್ಯ ಮುಳುಗುವ ಹೊತ್ತು ಅಲ್ವಾ? ಸೊ ಅದನ್ನ ಏನಂತೀವಿ ನಾವು? ದ ಸನ್ಸೆಟ್. ದ ಸನ್ಸೆಟ್. ಓಕೆ, ಡಿ, ದ ಎಡ್ಜ್ ಆಫ್ ದ ವರ್ಜ್. ಸಮುದ್ರದ ತುದಿಯನ್ನ ಏನಂತ ಕರಿತೀವಿ? ಎಡ್ಜ್ ಆಫ್ ದ ವರ್ಜ್ ಅನ್ನ ನಾವು ಕೋಸ್ಟ್ ಲೈನ್, ಬೀಚ್ ಅಂತ ಹೇಳ್ತೀರಾ ಅಲ್ವಾ? ಕೋಸ್ಟ್ ಲೈನ್ ಆರ್ ಸೀ ಶೋರ್ ಅಂತ ಹೇಳ್ತಾರೆ. ಸಮುದ್ರದ ಬೇಲೆ, ಸೀ ಶೋರ್. ಓಕೆ, ಸೊ ಲೈಕ್ ದಿಸ್ ಈ ಫ್ರೇಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದರ ಮೀನಿಂಗ್ ಅನ್ನ ಯು ಹ್ಯಾವ್ ಟು ರೈಟ್ ದ ಮೀನಿಂಗ್ ಆಫ್ ದ ಫ್ರೇಸಸ್. ಓಕೆ, ಥ್ಯಾಂಕ್ ಯು.